ಬೇರೆ ಹೆಸರಿಡಲಿಕ್ಕೆ ತೀರ್ಮಾನ ಮಾಡ್ತಿದೆ. ಇದ್ರ ಬಗ್ಗೆ ಇದೊಂದು ದುರಂತ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಹಾನ್ ಚೇತನ, ಇಡೀ ಜಗತ್ತೇ ಒಪ್ಪುವಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ರಾಮರು ಯಾರಿಗೂ ಬೇಡ ಅಂತ ಹೇಳಲ್ಲ. ಮನೆಯಲ್ಲಿ ದಿನ ಪೂಜೆ ಮಾಡ್ತೀವಿ, ವೆಂಕಟಣ್ಣಯ್ಯರು ಹೇಳಿದ್ರಲ್ಲ, ಪೂಜೆ ಇಲ್ಲದೆ ಇಲ್ಲ ರಾಮರಿಗೂ ಆಂಜನೇಯನಿಗೆಲ್ಲ ಮಾಡ್ತೀವಿ. ಆದರೆ ಈ ದೇಶಕ್ಕೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕಂತ, ಸಮಾನತೆಯನ್ನು ಕಾಣಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈ ಬಡವರಿಗೆ, ಕೂಲಿ ಮಾಡೋ ಜನಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ರು. ಅದಕ್ಕೆ ಅವರ ಹೆಸರನ್ನ ನಾನು ಕೂಡ ಮಂತ್ರಿ ಇದ್ದೆ, ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಅವರಿಗೆ ತೀರ್ಮಾನ ಮಾಡಿ ಇಟ್ಟರು. ಇಡೀ ದೇಶದ ಜನ ಒಪ್ತಾರೆ. ಅದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ? ಅವ್ರಿಗೆ ಗೌರವ ಕಮ್ಮಿ ಆಯ್ತು ಮೋದಿಯವರಿಗೆ, ಇದರಿಂದ ಕಳಂಕ ಬಂತು. ಒಬ್ಬ ರಾಷ್ಟ್ರ ಹಿತ ಮಹಾನ್ ಚೇತನ ಜಗತ್ತೊಪ್ಪಿಕೊಂಡಿರೋ ವ್ಯಕ್ತಿ ಹೆಸರನ್ನು ಬದಲಾಯಿಸಿ ನಿಮ್ಗೆ ಏನು ಕಿರೀಟ ಇಟ್ಕೊಳ್ತೀರಿ? ಯಾರಿಗೆ ಗೊತ್ತಿಲ್ಲ ರಾಮನು? ನೀವು ಎಷ್ಟು ಜನ ಬರೀತೀರಿ ರಾಮಕೋಟಿ? ನಾನು ದಿನ ರಾಮಕೋಟಿ ಬರೀತೀನಿ. ಎಷ್ಟು ಜನ ಬರೀತೀರಿ? ಸುಮ್ಮನೆ ಹೇಳ್ತೀರಿ, ಹೆಸರು ಹೇಳಿ ಓಟ್ ತಗೊಳಕ್ಕೆ ರಾಮನ ಉಪಯೋಗಿಸ್ಬೇಡ್ರಿ. ಆತ್ಮಶುದ್ಧವಾಗಿ ರಾಮನ ಪ್ರೀತಿ ಮಾಡಿ ಪೂಜೆ ಮಾಡಿ. ಗಾಂಧೀಜಿಯವರು ಅಂಥ ಮಹಾನ್ ಚೇತನ ಹೆಸರನ್ನು ಬದಲಾಯಿಸಿದ್ರೆ ನಮಗೆಲ್ಲ ನೋವಿದೆ. ಇದಕ್ಕೆ ಹೋರಾಟ ನಡೆಸ್ತೀವಿ. ಕೃಷ್ಣ ಬೈರೇಗೌಡ ಸರ್ 21 ಎಕರೆ ಜಮೀನು ವಿಚಾರ ನೀವು ಸಹ ತಂದೆ ರಾಜಕಾರಣ ಮಾಡ್ಕೊಂಡು ನೋಡಪ್ಪ, ನಾನು ಅಲ್ಲೇ ಇದ್ದವನು. ಇವೆಲ್ಲನೂ ಸುಮ್ಮನೆ ಪೇಪರ್ಗಳಲ್ಲಿ ಬರ್ತಾ ಇದೆ. ಅದು ಮೂಲತಃ ಆ ಜಮೀನು ಫೋಟೋ ಅಂತೆ ಬನ್ನಿ ಮೂಲತಃ ಆ ಜಮೀನು ಅವರ ಪೂರ್ವಜರು, ಅವರ ತಾತನವರು ಸಂಪಾದಿಸಿದ್ದು. ನಾನು 30 ವರ್ಷ ಅಲ್ಲೇ ಇದ್ದೀನಿ. ಅವರ ಚಿಕ್ಕಪ್ಪನವರು ಆ ವ್ಯವಸಾಯನ ಮಾಡ್ತಾ ಇದ್ರಲ್ಲಿ. ಅದಾದ ಮೇಲೆ ಭಾಗಗಳು ಮಾಡಿಕೊಂಡು ಅದನ್ನು ಅವರು ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಅವರ ತಾತನವರು ಸಂಪಾದಿಸಿದ ಜಮೀನು. ಇದರಲ್ಲಿ ಕೃಷ್ಣ ಬೈರೇಗೌಡ ಗೊತ್ತೇ ಇಲ್ಲ ಏನು ಅಂತ. ಅಸಲು ಅವ್ರು ಹುಟ್ಟಿದ್ರೋ ಇಲ್ಲ ಯೋಚನೆ ಮಾಡಿ. 5 ವರ್ಷ ಹುಟ್ಟಿ ಇದನ್ನೆಲ್ಲನೂ ರಾಜಕೀಯವಾಗಿ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ರೆವಿನ್ಯೂ ಇಲಾಖೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ. ಅದನ್ನೇನೋ ಸಹಿಸಲಾರದೆ ಅಂತ ತರಳೆ ತಕರಾರು ಮಾಡ್ತಾರೆ. ದಾಖಲೆಗಳು ಒದಗಿಸಲಿ, ಅವ್ರು ತಯಾರಿದ್ದಾರೆ ಉತ್ತರ ಕೊಡೋಕ್ಕೆ. ಅವ್ರಿಗೂ ಅದಕ್ಕೇನು ಸಂಬಂಧ ಇಲ್ಲ. ಪೂರ್ವಜರಿಂದ ಮಹಾರಾಜರಿಂದ ಪಡೆದಿರುವಂಥ ಜಮೀನು ಕಾನೂನುಬದ್ಧವಾಗಿದೆ. ಅದರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲಕ್ಕೂ ಅವರು ಕೂಡ ತಯಾರಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡಿ ಸ್ವಾಗತ ಮಾಡಬೇಕು. ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಿದರೆ ಆ ಜಮೀನಿಗೆ ಅವ್ರಿಗೆ ಯಾವ ಥರವಾದ ಸಂಬಂಧ ಇಲ್ಲ. ಕಾನೂನುಬದ್ಧವಾಗಿ ಡೆಲ್ಲಿಗೆ ಹೋಗ್ತಾರೆ. ಸುಮ್ಮನೆ ಈಗಿರೋ ಗಲಾಟೆ ಸಾಕು, ಹೊಸ ಗಲಾಟೆ ಯಾಕೆ